ಎಲ್ರಿಗೂ ನಮಸ್ಕಾರ. ನಾನು ಇಂದು 6ನೇ ತರಗತಿಯ ಪ್ರವೇಶಾತಿ ಪರೀಕ್ಷೆಯ ಈ ಒಂದು ಆದರ್ಶ ವಿದ್ಯಾಲಯಗಳ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡುತ್ತಿದ್ದೇನೆ. ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದರ ವಿವರಣೆಗಳ ಸಹಿತ ನಾನು ಇಂದು ತರಗತಿಯನ್ನು ಮಾಡಲಿದ್ದೇನೆ. ನಾವು ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಕ್ವಶನ್ ಅಂದರೆ ಮೊದಲ ಪ್ರಶ್ನೆಯನ್ನು ನೋಡಿದಾಗ ಇಲ್ಲೇನಪ್ಪ ಅಂತಂದರೆ ನಾವು ಕಾಲಗಳಂತೇಳಿ ನೋಡ್ತೇವೆ. ನಾವು ಮೊದಲು ಕ್ವಶನ್ ಓದಿ ಏನಪ್ಪ ಅಂತಂದರೆ ಈ ಕಾಲಗಳ ಬಗ್ಗೆ ತಿಳ್ಕೊಳ್ತಾ ಆ ಒಂದು ಉತ್ತರವನ್ನು ಹುಡ್ಕೋಣ. ನೋಡ್ರಿ, ಮೊದಲ ಪ್ರಶ್ನೆ ಏನದಪ್ಪ ಅಂತಂದರೆ, ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಅಂದರೆ ಈ ಮೇಲಿನ ವಾಕ್ಯದಲ್ಲಿ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ ಯಾವುದು ಅಂತೇಳಿ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ನಾವು ಉತ್ತರ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ನಮ್ಗೆ ಮೊದಲನೇದಾಗಿ ಏನು ಗೊತ್ತಿರಬೇಕು, ಒಂದು ಕಾಲಗಳ ಪರಿಚಯ ಗೊತ್ತಿರಬೇಕು. ನಿಮ್ಗೆ ನೋಡ್ರಿ, ಕಾಲಗಳಂತ ಬಂದಾಗ ನಾವು 3 ಕಾಲಗಳು ನೋಡ್ತೇವೆ. ಯಾವುದು ಕಾಲಗಳಂತಂದಾಗ ನೀವು ಅನ್ಕೊಂಡಂಗ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಲ್ಲ. ಇಲ್ಲೇನಪ್ಪ ಅಂತಂದ್ರೆ ನಾವು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅಂತೇಳಿ 3 ವಿಧಗಳು ನೋಡ್ತೇವೆ. ಏನಿದು ಭೂತಕಾಲ? ಭೂತಕಾಲ ಅಂದರೆ ಈ ಹಿಂದೆ ನಡೆದಂಥ ಘಟನೆಗಳನ್ನು ನಾವು ಭೂತಕಾಲದಲ್ಲಿ ನೋಡ್ತೇವೆ. ವರ್ತಮಾನ ಕಾಲ ಪ್ರೆಸೆಂಟ್ ಆಗಿ ಈಗ ವರ್ತನೆಯಲ್ಲಿರುವಂತಹ ಒಂದು ವ್ಯವಸ್ಥೆಗೆ ನಾವು ವರ್ತಮಾನ ಕಾಲ ಅಂತೇಳಿ ಕರಿತೇವೆ. ನಂತರ ಭವಿಷ್ಯತ್ತಿನಲ್ಲಿ ಮುಂದೆ ಎಂದು ಹೇಳುವುದಕ್ಕೆ ನಾವು ಭವಿಷ್ಯತ್ ಕಾಲ ಅಂತೇಳಿ ಕರಿತೇವೆ. ನೋಡ್ರಿ, ಇಲ್ಲಿ ಆಪ್ಷನ್ ಒಳಗೆ ನೋಡ್ರಿ, ಆಪ್ಷನ್ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಆಪ್ಷನ್ ಎ ನಾನು, ಆಪ್ಷನ್ ಬಿ ಖಂಡಿತ, ಆಪ್ಷನ್ ಸಿ ನಿಮ್ಮನ್ನು, ಆಪ್ಷನ್ ಡಿ ನೋಡುವೆನು ಅಂತ. ನಾ ಹೇಳಿದ ನಿಮ್ಗೆ ಈಗ ಭೂತಕಾಲ ಅಂದರೆ ಆಲ್ರೆಡಿ ನಡೆದಂಥ ಘಟನೆಗ ನಾವು ಭೂತಕಾಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಪ್ರೆಸೆಂಟಾಗಿ ಏನು ನಡೀತಾ ಇದೆ ಇದಕ್ಕೆ ವರ್ತಮಾನ ಕಾಲ ಅಂತೇಳಿ ಹೇಳ್ತೇವೆ. ಭವಿಷ್ಯತ್ತಿನಲ್ಲಿ ಅಂದರೆ ಮುಂದೆ ಆಗುವುದಕ್ಕೆ ನಾವೇನಂತ ಕರಿತೀವಿ, ಭವಿಷ್ಯತ್ ಕಾಲ ಅಂತೇಳಿ ಕರಿತೇವೆ. ಇಲ್ಲಿ ಭವಿಷ್ಯತ್ ಕಾಲದ ಸೂಚಕ ಪದ ಅಂತೇಳಿ ಹೇಳ್ಯಾರ. ಇದ್ರೊಳಗೆ ಯಾವ್ದು ಆಪ್ಷನ್ ಆಗ್ಬೋದು ನೋಡ್ರಿ, ಈ ನಾನು ಅನ್ನೋದು ಆಗೋಂಗಿಲ್ಲ ಮತ್ತು ಖಂಡಿತ ಅನ್ನೋದು ಆಗಂಗಿಲ್ಲ, ಕಾಲ ಸೂಚನೆ ಕೊಡಂಗಿಲ್ಲ ಮತ್ತು ನಿಮ್ಮನ್ನು ಅನ್ನೋದು ಆಗಂಗಿಲ್ಲ. ಇಲ್ಲಿ ನೋಡುವೆನು ಅಂದ್ರೆ ಇನ್ನ ನೋಡಿಲ್ಲ, ನೋಡುವೆನು ಮುಂದೆ ನೋಡಬಹುದು ಎನ್ನುವ ಒಂದು ಅರ್ಥವನ್ನು ಕೊಡ್ತದೆ. ಇದು ಭವಿಷ್ಯತ್ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಉತ್ತಮ ಉದಾಹರಣೆ ಅಥವಾ ಉತ್ತರ ಅಂತೇಳಿ ನಾವು ಹೇಳ್ಬೋದು. ಇಷ್ಟು ಈ ಒಂದು ಪ್ರಶ್ನೆಯ ಮಾಹಿತಿ.